ಎಲ್ಲರಿಗೂ ನಮಸ್ಕಾರಗಳು. ಆಂಧ್ರಪ್ರದೇಶದ ವನಭೂಮಿಯ ಮಧ್ಯೆ ಶಾಂತವಾದ ಒಂದು ಪಟ್ಟಣ. ಅಲ್ಲಿ ಕಾಲವು ನಿಧಾನವಾಗಿ ನಡೆಯುವಂತೆ ಅನಿಸುತ್ತೆ. ಅದೇ ಓಟುಮಿಟ್ಟ. ಈ ಓಟುಮಿಟ್ಟದ ಹೃದಯದಲ್ಲಿ ಶತಮಾನಗಳ ಇತಿಹಾಸವನ್ನ ತನ್ನೊಳಗೆ ಹೊತ್ತುಕೊಂಡು ನಿಂತಿದೆ ಒಂದು ಅದ್ಭುತವಾದ ದೇವಾಲಯ. ಓಟುಮಿಟ್ಟ ಕೋದಂಡರಾಮ ಸ್ವಾಮಿ ದೇವಸ್ಥಾನ. ಇದು ಕೇವಲ ರಾಮನ ದೇವಾಲಯವಲ್ಲ, ಇದು ಭಕ್ತಿಯಿಂದ ದೋಚಿದ ಮನಸ್ಸುಗಳು ಪರಮಾತ್ಮನ ಮುಂದೆ ಶರಣಾದ ಕಥೆಯ ಸ್ಮಾರಕ. ಈ ದೇವಾಲಯವು ಆಂಧ್ರಪ್ರದೇಶದ ಕಡಪಾ ಜಿಲ್ಲೆ ಓಟುಮಿಟ್ಟ ಮಂಡಲಂನಲ್ಲಿರುವ ಓಟುಮಿಟ್ಟ ಪಟ್ಟಣದಲ್ಲಿ ನೆಲೆಗೊಂಡಿದೆ. ಕಡಪಾದಿಂದ ಸುಮಾರು 25 ಕಿಲೋಮೀಟರ್ ದೂರ ರಾಜಂಪೇಟೆಗೆ ಸಮೀಪದಲ್ಲಿದೆ. ವಿಜಯನಗರ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯವನ್ನ ಈ ಪ್ರದೇಶದ ಅತಿದೊಡ್ಡ ದೇವಾಲಯ ಎಂದು ಹೇಳಲಾಗುತ್ತೆ. ಇದು ಭಾರತದ ಪುರಾತತ್ವ ಇಲಾಖೆಯಿಂದ ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಲ್ಪಟ್ಟಿದೆ. ಹಾಗಾದ್ರೆ ಬನ್ನಿ ಓಟುಮಿಟ್ಟ ಕೋದಂಡರಾಮ ದೇವಾಲಯದ ಬಗ್ಗೆ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಓಟುಮಿಟ್ಟ ದೇವಾಲಯದ ಹಿಂದೆ ಇರುವ ಪೌರಾಣಿಕ ಕತೆ. ಈ ದೇವಾಲಯದ ಹಿಂದೆ ಇರುವ ಕತೆ ಅತ್ಯಂತ ಮನಸ್ಸು ತಟ್ಟುವಂತದ್ದು. ಸ್ಥಳೀಯ ಪುರಾಣದ ಪ್ರಕಾರ ಒಮ್ಮೆ ಈ ಪ್ರದೇಶದಲ್ಲಿ ಓಟೋಡು ಮತ್ತು ಮಿಟ್ಟೋಡು ಎಂಬ ಇಬ್ಬರು ಇದ್ದರು. ಅವರು ನಿಷಾದ ಅಂದ್ರೆ ಬೋಯ ವಂಶಕ್ಕೆ ಸೇರಿದವರು. ಆರಂಭದಲ್ಲಿ ದಾರಿ ಕಳ್ಳರು. ಆದ್ರೆ ಜೀವನದಲ್ಲಿ ಒಂದು ಕ್ಷಣದಲ್ಲಿ ರಾಮನ ನಾಮ ಅವರ ಹೃದಯವನ್ನ ತಟ್ಟಿತ್ತು. ಕಳ್ಳತನದಿಂದ ಬಂದ ಕೈಗಳು ಭಕ್ತಿಯಿಂದ ಕಲ್ಲು ಒಡೆಯಲಾರಂಭಿಸಿದವು. ರಾಮನ ಮೇಲಿನ ಅಪಾರ ಭಕ್ತಿಯಿಂದ ಅವರು ಈ ಮಹಾ ದೇವಾಲಯವನ್ನ ನಿರ್ಮಿಸಿದರು. ದೇವಾಲಯದ ಪೂರ್ಣವಾದ ನಂತರ ಅವರು ಇಬ್ಬರು ಕಲ್ಲಾಗಿ ಪರಿವರ್ತಿತರಾದರು ಎನ್ನುವ ನಂಬಿಕೆ ಇದೆ. ಅದು ಹೇಳುತ್ತದೆ, ಸತ್ಯಭಕ್ತಿಗೆ ದೇವರು ಶಾಶ್ವತತ್ವವನ್ನ ನೀಡುತ್ತಾನೆ. ದೇವಾಲಯದ ಇತಿಹಾಸದ ದೃಷ್ಟಿಯಿಂದ ನೋಡಿದ್ರೆ ಈ ದೇವಾಲಯವನ್ನ 16ನೇ ಶತಮಾನದಲ್ಲಿ ಚೋಳ ಕಳಿಂಗ ವಂಶದ ಅಗ್ನಿಕುಲ ರಾಜರು ಮತ್ತು ನಂತರ ವಿಜಯನಗರ ಸಾಮ್ರಾಜ್ಯದ ರಾಜರು ವಿಸ್ತರಿಸಿ ಅಭಿವೃದ್ಧಿಪಡಿಸಿದ್ದಾರೆ. ವಿಜಯನಗರ ಕಾಲದ ವಾಸ್ತುಶಿಲ್ಪದ ಪ್ರಭಾವವನ್ನ ಈ ದೇವಾಲಯದ ಪ್ರತಿಯೊಂದು ಕಲ್ಲಲ್ಲೂ ಕೂಡ ನೋಡಬಹುದು. 1658ರಲ್ಲಿ ಈ ದೇವಾಲಯಕ್ಕೆ ಭೇಟಿ ನೀಡಿದ ಫ್ರೆಂಚ್ ಪ್ರವಾಸಿಗ ಜಾನ್ ಬಾಸ್ಟಿಸ್ಟ್ ಟೆವರ್ನ್ಯಾರಿಯರ್ ಈ ದೇವಾಲಯದ ಸೌಂದರ್ಯವನ್ನ ಬಹಳವಾಗಿ ಹೊಗಳಿದ್ದಾನೆ. ಈ ದೇವಾಲಯಕ್ಕೆ ಆಧ್ಯಾತ್ಮಿಕ ಶ್ರೇಷ್ಠತೆಯನ್ನ ತಂದವರು ಕೇವಲ ರಾಜರುಗಳು ಮಾತ್ರವಲ್ಲ, ಮಹಾನ್ ಕವಿಗಳು, ಸಂತರೂ ಕೂಡ. ಬಮ್ಮೇರ ಪೋತನ ತೆಲುಗು ಸಾಹಿತ್ಯದ ಮಹಾನ್ ಕವಿ. ಇಲ್ಲಿಯೇ ವಾಸವಿದ್ದು ತನ್ನ ಅಮರ ಕೃತಿ ಮಹಾಭಾಗವತಂ ಅನ್ನ ರಚಿಸಿದ್ದರು. ಅವನು ಅದನ್ನು ಶ್ರೀರಾಮನಿಗೆ ಸಮರ್ಪಿಸಿದ್ದನು. ವಾವಿಲಕೋಲನ್ ಸುಬ್ಬರಾವ್. ಆಂಧ್ರ ವಾಲ್ಮೀಕಿ ಎಂದು ಖ್ಯಾತನಾಮನಾದ ವಾವಿಲಕೋಲನ್ ಸುಬ್ಬರಾವ್ ವಾಲ್ಮೀಕಿ ರಾಮಾಯಣವನ್ನ ತೆಲುಗಿಗೆ ಅನುವಾದಿಸಿದ ಮಹಾನ್ ವಿದ್ವಾಂಸ. ಅವನು ಇಲ್ಲಿಯ ರಾಮನ ಪೂಜೆಯಲ್ಲಿ ತೊಡಗಿದ್ದನು. ಅನ್ನಮಾಚಾರ್ಯ. ಶ್ರೀನಿವಾಸನ ಮಹಾಭಕ್ತನಾದ ತಲ್ಲಪಾಕ ಅನ್ನಮಾಚಾರ್ಯ ಕೂಡ ಈ ದೇವಾಲಯಕ್ಕೆ ಭೇಟಿ ನೀಡಿ ರಾಮನನ್ನ ಹೊಗಳುವ ಕೀರ್ತನೆಗಳನ್ನು ರಚಿಸಿದನು ಎಂದು ಹೇಳಲಾಗುತ್ತೆ. ದೇವಾಲಯದ ವಾಸ್ತುಶಿಲ್ಪದ ವೈಭವ. ಈ ದೇವಾಲಯವು ವಿಜಯನಗರ ಶೈಲಿಯ ಸಂಧಾರ ಕ್ರಮದಲ್ಲಿ ನಿರ್ಮಿಸಲ್ಪಟ್ಟಿದೆ. ಚೌಕಾಕಾರದ ಪ್ರಾಂಗಣ, ಸುತ್ತುವರಿದ ಗೋಡೆಗಳು, 3 ಗೋಪುರಗಳು, ಪೂರ್ವಾಭಿಮುಖವಾದ ಮುಖ್ಯ ಗೋಪುರ, ಉತ್ತರ ಮತ್ತು ದಕ್ಷಿಣ ದಿಕ್ಕಿನ 2 ಗೋಪುರಗಳು. ಮುಖ್ಯ ಗೋಪುರವು 5 ಹಂತಗಳಲ್ಲಿ ನಿರ್ಮಿತವಾಗಿದೆ. ರಂಗಮಂಟಪ ಮತ್ತು ಶಿಲ್ಪಕಲೆಯ ಜೀವಂತ ಕತೆ. ಈ ದೇವಾಲಯದ ಹೃದಯವೆಂದರೆ ರಂಗಮಂಟಪ ಅಂದ್ರೆ ಮಧ್ಯ ರಂಗಮಂಟಪ. ಇದನ್ನ 32 ಕಂಬಗಳು ಹಿಡಿದಿವೆ. ಪ್ರತಿ ಕಂಬವು ಒಂದು ಕತೆ ಹೇಳುತ್ತೆ. ಅಪ್ಸರೆಯರು, ಯಾಳಿ ಎಂಬ ಪೌರಾಣಿಕ ಜೀವಿಗಳು, ದೇವತೆಗಳ ಶಿಲ್ಪಗಳು. ಒಂದು ಕಂಬದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣರ ಅಪರೂಪದ ಶಿಲ್ಪ. ರಾಮನು ಬಿಲ್ಲುಬಾಣ ಹಿಡಿದು ನಿಂತ ಭಂಗಿಯಲ್ಲಿ, ಲಕ್ಷ್ಮಣನು ತ್ರಿಭಂಗಿ ಭಂಗಿಯಲ್ಲಿ, ಇನ್ನೊಂದು ಕಡೆ ಶ್ರೀಕೃಷ್ಣ ಗೋವರ್ಧನಗಿರಿ ಎತ್ತಿರುವ ದೃಶ್ಯ. ಇದು ಶಿಲ್ಪಕಲೆಯ ಶಿಖರ. ಗರ್ಭಗೃಹ ಏಕಶಿಲಾ ಅದ್ಭುತ. ಗರ್ಭಗೃಹವು ಒಂದು ಏಕಶಿಲೆಯಿಂದ ನಿರ್ಮಿತವಾಗಿದೆ ಎನ್ನಲಾಗುತ್ತೆ. ಇಲ್ಲಿ ರಾಮ, ಸೀತಾ ಮತ್ತು ಲಕ್ಷ್ಮಣ ಒಂದೇ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದಾರೆ. ಇದು ಅತ್ಯಂತ ಅಪರೂಪ. ಸಾಮಾನ್ಯವಾಗಿ ರಾಮನೊಂದಿಗೆ ಕಾಣುವ ಹನುಮಂತ ಇಲ್ಲಿ ಇಲ್ಲ, ಆದ್ರೆ ಅವನಿಗಾಗಿ ಪ್ರತ್ಯೇಕ ದೇವಾಲಯ ಇದೆ. ಪವಿತ್ರ ತೀರ್ಥಗಳು. ದೇವಾಲಯದ ಆವರಣದಲ್ಲಿ 2 ಪವಿತ್ರ ನೀರಿನ ಕೆರೆಗಳು ಅಥವಾ ತೊಟ್ಟಿಗಳು ಇವೆ. ರಾಮತೀರ್ಥಂ, ಲಕ್ಷ್ಮಣಂ ತೀರ್ಥಂ. ಭಕ್ತರು ಇಲ್ಲಿ ಸ್ನಾನ ಮಾಡಿ ಪವಿತ್ರತೆಯನ್ನ ಅನುಭವಿಸುತ್ತಾರೆ. ಈ ದೇವಾಲಯದ ಆಡಳಿತವನ್ನ ಆಂಧ್ರಪ್ರದೇಶದ ಸರ್ಕಾರ ತಿರುಮಲ ತಿರುಪತಿ ದೇವಸ್ಥಾನಂಗೆ ಒಪ್ಪಿಸಿದೆ, ಅಂದ್ರೆ ಟಿಟಿಡಿಗೆ ಒಪ್ಪಿಸಿದೆ. 2015ರಿಂದ ಟಿಟಿಡಿ ಇದರ ನಿರ್ವಹಣೆಯನ್ನ ಮಾಡುತ್ತಿದೆ. ದೇವಾಲಯದ ಪ್ರಮುಖ ಹಬ್ಬಗಳು
ರಾಮನವಮಿ ಶ್ರೀರಾಮನ ಜನ್ಮೋತ್ಸವ. ಒಮ್ಮೆ ಇದು ಭದ್ರಾಚಲಂನಲ್ಲಿ ಅಧಿಕೃತವಾಗಿ ನಡೆಯುತ್ತಿತ್ತು. ಆದರೆ ಭದ್ರಾಚಲಂ ತೆಲಂಗಾಣಕ್ಕೆ ಸೇರಿದ ನಂತರ 2015ರಿಂದ ಓಟಿಮಿಟ್ಟ ಕೋದಂಡರಾಮಸ್ವಾಮಿ ದೇವಸ್ಥಾನ ಆಂಧ್ರಪ್ರದೇಶದ ಅಧಿಕೃತ ರಾಮನವಮಿ ಸ್ಥಳವಾಯಿತು. ಆ ದಿನ ಇಡೀ ದೇವಾಲಯ ಭಕ್ತಿಯಿಂದ ತುಂಬಿರುತ್ತೆ. ಓಟಿಮಿಟ್ಟ ದೇವಾಲಯ ಕೇವಲ ಕಲ್ಲಿನ ಕಟ್ಟಡವಲ್ಲ, ಇದು ಕಳ್ಳರಿಂದ ಸಂತರು ಆದ ಕತೆ, ಭಕ್ತಿಯಿಂದ ಶಿಲ್ಪವಾದ ರಾಮ, ಕಾಲವನ್ನು ಮೀರಿದ ನಂಬಿಕೆ. ಇಲ್ಲಿ ನಿಂತು ರಾಮನ ಮುಖವನ್ನ ನೋಡಿದರೆ ಮನಸ್ಸು ಶಾಂತವಾಗುತ್ತೆ. ಅದೇ ಶ್ರೀರಾಮನ ಕತೆ. ಭಕ್ತಿಯಿಂದ ಹೇಳಿ ಶ್ರೀರಾಮ ಜಯ ರಾಮ, ಜಯ ಜಯ ರಾಮ.